ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟು ಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋಣ. ನೋಡಿ, ಈಗ ಬೇಸಿಗೆ ಇರೋದ್ರಿಂದ ಸಿಕ್ಕಾಪಟ್ಟೆ ಮೈಯೆಲ್ಲ ಬಿಸಿ 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 ಸುಡ್ತಾ ಇರ್ತದೆ. ಈ ಮೈಯೆಲ್ಲ ಬಿಸಿ ಬಿಸಿ ಈ ಥರ ಸುಡ್ತಾ ಇತ್ತು ಅಂತಂದರೆ ಏನು ಮಾಡಬೇಕು? ಜ್ವರ ಬಂದಿರುತ್ತೆ, ನಿಮಗೆ ಭಾಸವಾಗುತ್ತೆ. ಅಕಸ್ಮಾತ್ ಜ್ವರ ಬಂದರೂ ಬರುತ್ತೆ. ಮತ್ತು ನೀವು ಕೋಲ್ಡು, ಐಸ್ ಕ್ರೀಮು, ಆಳು ಮೂಳು, ಫ್ರಿಡ್ಜ್ ವಾಟರು, ನೀವು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಫ್ರಿಡ್ಜ್ ವಾಟರ್ ಕುಡಿದು ಬಿಡ್ತೀರ. ಈ ಫ್ರಿಡ್ಜ್ ಹಾಕೊಂಡು ತುಂಬ ಸೆಕೆ ಇರುತ್ತೆ, ಬಂದ ತಕ್ಷಣ ಕುಡಿದು ಬಿಡ್ತೀರ. ಇದೇನಾಗುತ್ತೆ, ನಿಮಗೆ ಗಂಟ್ಲು ಕಟ್ಟುವಂಥದ್ದು, ಶೀತ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಅದಕ್ಕೆ ಅದು ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ನೀವು ಕುಡಿಯಲೇಬೇಕು ಅಂತ ತಗೊಳ್ಳಿ ನೀರನ್ನ. ಅರ್ಧ ಕೋಲ್ಡ್ ವಾಟರು, ಅರ್ಧ ನೀವು ಮಾಮೂಲಿ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಗಂಟಲು ನೋವು ಇದು ಯಾವುದೂ ಆಗೋದಿಲ್ಲ. ಇದು ಎಮರ್ಜೆನ್ಸಿಗೆ ಹೊರಗಡೆ ಹೋಯ್ತು ಅಂತಂದಾಗ ಕೋಲ್ಡ್ ವಾಟರ್ ತೊಗೊಂಡಾಗ ನೀವು ಅದು ಇದು ಮಿಕ್ಸ್ ಮಾಡ್ಕೊಳ್ಳಿ. ಮನೇಲೇ ನಿಮಗೆ ಫ್ರಿಡ್ಜು ವಾಟರ್ ಕುಡಿತು ಅಂತ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಏನು ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಅನಿವಾರ್ಯ ಅವಶ್ಯಕತೆ ಇತ್ತು ಅಂತಂದರೆ ಇನ್ನೂ ನೈಸರ್ಗಿಕವಾಗಿ ಆಯುರ್ವೇದದಲ್ಲಿ ಹೇಳ್ತೆ, ಮಡಕೆ ತೊಗೊಳ್ಳಿ, ಚೆನ್ನಾಗಿ ನೀರು ತೊಳೀರಿ. ತೊಳೆದ್ಬಿಟ್ಟು ಆ ಮಡಕೆ ನೀರನ್ನು ನೀವು ಸೇವನೆಯನ್ನು ಮಾಡಿ, ತಂಪಾಗಿರುತ್ತೆ. ಈ ಮಡಕೆ ತಂದ್ಬಿಟ್ಟು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಒದ್ದೆ ಬಟ್ಟೆನ ನೀವು ಬಟ್ಟೆ ಹಾಕ್ಬಿಟ್ಟು ಆದಮೇಲೆ ನೀರು ಚಿಮ್ಮಿಸಿ ಇನ್ನೂ ಕೋಲ್ಡ್ ಆಗಿರುತ್ತೆ. ನೋಡಿ, ನಿಮ್ಗೆ ಯಾವ ನೆಗಡಿ, ಕೆಮ್ಮು, ಶೀತ ಏನೂ ಆಗಲ್ಲ. ಜೊತೆಗೆ ದೇಹ ತಂಪಾಗಿರುತ್ತೆ. ನಿಮಗೆ ನೀವು ಕುಡಿದ್ರೂ ಕೂಡ ತಂಪಾಗಿರುತ್ತೆ. ಸಲ ಇದು ವಿಚಾರ. ಅದಕ್ಕೋಸ್ಕರ ಇದ್ರ ಜೊತೆಗೆ ಯಾವ ಮುದ್ರೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ಪೃಥ್ವಿ ಮುದ್ರೆ ಅಂತಲ್ಲ. ಈ ಪೃಥ್ವಿ ಮುದ್ರೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು. ಪೃಥ್ವಿ ಮುದ್ರೆ ಇದನ್ನು ಕೇವಲ 20 ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು. ಎಂಥ ಜ್ವರ ಇದು ಸರ್ರ ಅಂತ ಹಿಡಿದು ಹೋಗ್ಬಿಡ್ತದೆ. ದೇಹ ತಂಪಾಗುತ್ತೆ. ಯಾಕಂದರೆ ಬಿಸಿ ಬಿಸಿ ಆಯ್ತಾ ಹಿಂಗೆ ಜ್ವರ ಬಂದುಬಿಡ್ತದೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಪೃಥ್ವಿ ಮುದ್ರೆನ ಮಾಡಿ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ. ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ.
ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವನ ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವುದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ನೀವು ಕೂಡ ಎಷ್ಟು ಪ್ರಭಾ ಅಂತಂದರೆ ಇದು ರಾಮನವಮಿ. ಈ ರಾಮನವಮಿಲಿ ಏನು ಅಂತಂದರೆ ತುಂಬ ಅದ್ಭುತವಾದಂಥ ಒಂದು ದಿನ. ಈ ರಾಮನವಮಿ ದಿನ ನೀವು ಈ ಒಂದು ರಾಮನ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋತಂದರೆ ಇದು ರಾಮ ಬಾಣದ ರೀತಿ ನಿಮಗೆ ಯಾವುದೇ ರೀತಿಯಂಥ ಒಂದು ಅನಾರೋಗ್ಯದ ಒಂದು ಸಮಸ್ಯೆ ಆಗೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಕಷ್ಟಗಳು ಸಂಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಬ್ರಹ್ಮಾಸ್ತ್ರಕ್ಕಿಂತ ತುಂಬ ಪವರ್ ಅಂತೆ ರಾಮಬಾಣ. ಅದೇ ರೀತಿ ಈ ರಾಮನವಮಿ ದಿನ ನಾನು ಹೇಳಿಕೊಡುವಂಥ ಒಂದು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಸಾಕು, ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ. ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ರಾಮಬಾಣ ಅಂತಂದರೆ ಈ ಒಂದು ರಾಮ ಮಂತ್ರ ಅಂತಲ್ಲ. ಅಂತಂದರೆ ವೆರಿ ಪವರ್ಫುಲ್, ಅಂದರೆ ಪವರ್ಫುಲ್. ರಾಮ ಅಂತಂದರೆ ರಾಮನಿಗಿಂತ ಪವರ್ ಯಾವುದು ಗೊತ್ತಾ? ರಾಮನಾಮ. ಈ ರಾಮ ಅಂತ ಬರೆದ್ಬಿಟ್ಟು ಸಮುದ್ರದಲ್ಲಿ ಕಲ್ಲು ಹಾಕೋದು ತೇಲ್ತಂತೆ ಲೆಕ್ಕಗಳು ಈಗಲೂ ಇದೆಯಲ್ಲ ಅದು ಸೇತುವೆ ಅದೆಲ್ಲ. ಇದು ಯಾವುದು ಸುಳ್ಳಲ್ಲ, ಎಲ್ಲವೂ ಕೂಡ ಸತ್ಯ. ರಾಮನಿಗಿಂತ ರಾಮನ ನಾಮ ತುಂಬ ಪವರ್ಫುಲ್ಲು, ಗೊತ್ತಲ್ಲ. ಯಾಕೆ ಅಂತಂದರೆ ದಶರಥನಿಗೆ ಈ ರಾಮ ಜನಿಸಿದಾಗ ಒಳ್ಳೆಯ ಹೆಸರಿಡಬೇಕು, ಇಷ್ಟು ದೈವಶಕ್ತಿ ಇರುವಂಥ ಮಗು ಇದು, ಇದಕ್ಕೆ ಯಾರು ಇಟ್ಟಿರಬಾರ್ದು ಅಂತ ಒಂದು ಅದ್ಭುತವಾದಂಥ ಒಂದು ಇದನ್ನು ಇಡಿ ಅಂತ ಹೇಳೋದಕ್ಕೆ ಅದಕ್ಕೆ ಅವರೊಂದು ಅದ್ಭುತವಾದಂಥ ಒಂದು ಮಂತ್ರದಲ್ಲಿರುವಂಥ ಒಂದು ಇದನ್ನು ಇಟ್ಟಂತೆ. ಏನು ಅಂತಂದರೆ ಓಂ ನಮೋ ನಾರಾಯಣಾಯ. ನಾರಾಯಣಂಗೆ ರಾ ಒಂದು ತೆಗೆದುಕೊಂಡ್ರು, ಅಂದರೆ ರಾ ತೆಗೆದುಬಿಟ್ರೆ ನಾ ಎಣ, ಅದು ಹೆಸರೇ ಅದಾಗಲ್ಲ. ನಾರಾಯಣಂಗೆ ಅದು ಹೆಸರೇ ಆಗಲ್ಲ, ಅದು ಅಪಭ್ರಂಶ ಆಗ್ಬಿಡುತ್ತೆ. ರಾ ಅನ್ನೋ ಇತ್ತು ಅಂತಂದರೆ ಪವರ್ಫುಲ್ಲು. ರಾ ಅನ್ನೋ ಒಂದು ಬೀಜ ಮಂತ್ರವನ್ನು ತೆಗೆದುಕೊಂಡ್ರು, ಒಂದು ಅಕ್ಷರವನ್ನು ತಗೊಂಡ್ರು. ಆಮೇಲೆ ನಮ ಶಿವಾಯ ಅಂತಲ್ಲ, ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ತಗೊಂಡು ಮಾ ತೆಗೆದುಬಿಡ್ತು ಅಂತಾರೆ. ನ ಶಿವಾಯ ಅಂದರೆ ಶಿವ ಇಲ್ಲ ಅಂತ, ನಾ ಅಂದರೆ ಇಲ್ಲ ಅಂತ, ಶಿವನೇ ಇಲ್ಲ ಅಂತ. ಸೊ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10ರಿಂದ 20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸಿನ ನೀವು ಮರೆತುಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅನ್ನೋದು ತುಂಬ ಪವರ್ಫುಲ್ಲು. ಅದಕ್ಕೆ ನಾರಾಯಣನಲ್ಲಿ ರಾ ತಗೊಂಡ್ರು, ಈ ನಮ ಶಿವಾಯ ಮಾ ತಗೊಂಡು ಎರಡನ್ನೂ ಜೋಡಿಸಿದ್ರು.
ಎರಡನ್ನೂ ಜೋಡಿಸಿ ಏನು ಮಾಡಿದ್ರು ಅಂತಂದರೆ ರಾಮ ಅಂತ ಇಟ್ಟರು. ಸೊ ಇಲ್ಲಿ ರಾಮನ ಒಂದು ಪವರು ಮತ್ತು ಒಂದು ಈಶ್ವರನ ಒಂದು ಪವರ್ ಎರಡೂ ಸೇರಿ ರಾಮ ಆಯಿತು. ಅದು ವೆರಿ ಪವರ್ಫುಲ್ಲು. ಅದಕ್ಕೋಸ್ಕರ ನಾಳೆ ರಾಮನವಮಿ ಇರೋದ್ರಿಂದ ಈ ಒಂದು ಮಂತ್ರವನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳುತ್ತೆ ಒಂದು ಚೀಟಿಲಿ ನಿಮ್ಮ ಸಮಸ್ಯೆಗಳನ್ನು ಬರೆದು ಅದನ್ನು ಮಡಿಸಿ ಕೈಯಲ್ಲಿ ಇಟ್ಕೊಳ್ಳಿ. ಈ ರಾಮಗಾಯತ್ರಿ ಮಂತ್ರ ನಾನು ಹೇಳ್ಕೊಡೋಂಥದ್ದನ್ನು ಇಟ್ಕೊಂಡು ಎಲ್ಲ ಸಂಪೂರ್ಣ ಸಮಸ್ಯೆಗಳ ಬಗೆಯಿರಲಿ ಅಂತ ಅಂದ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಮಂತ್ರವನ್ನು ಹೇಳಿ ಆಮೇಲೆ ಅದನ್ನು ಆ ಚೀಟಿನ ನೀವು ಗಿಡಕ್ಕೆ ಹಾಕ್ಬೋದು, ತೊಂದರೆ ಇಲ್ಲ. ಗೊತ್ತಲ್ಲ, ಯಾವ ಗಿಡಕ್ಕಾದರೂ ಹಾಕ್ಬೋದು. ಎಕ್ಕದ ಗಿಡ ಅಥವಾ ಈ ಒಂದು ಹರಳಿ ಮರಕ್ಕೆ ಕೆಳಗಡೆ ಹಾಕ್ಬೋದು. ಯಾವ ಮಂತ್ರ ಅಂತ ತಿಳಿಸ್ಕೊಡ್ತೀನಿ, ನಿಧಾನವಾಗಿ ಹೇಳ್ತೀನಿ, ಬರ್ಕೊಳಿಬೇಕು ಅಂತಂದರೆ ಓಂ ದಶರಥಾಯ ವಿದ್ಮಯೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಏನು ಹೇಳಿ? ಓಂ ದಶರಥಾಯ ವಿದ್ಮಯೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಇನ್ನೂ ಒಂದು ಸರಿ ಹೇಳ್ತೀನಿ ಕೇಳಿ. ಓಂ ದಶರಥಾಯ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಅಂತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ರಾಮ ಗಾಯತ್ರಿ ಮಂತ್ರವನ್ನು ನೀವು ಜಪಿಸ್ತು ಅಂತಂದರೆ ಎಷ್ಟು ಬಾರಿ ಜಪಿಸ್ಬೇಕು, ಯಾವ ಸಮಯ, ಯಾವ ನೈಟು, ಯಾವುದು ಇದ್ದಾದರೂ ನೀವು ಜಪಿಸ್ಕೊಡಿ. ನಾಳೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತಾ ಬರುತ್ತೆ. ನಿಮ್ಗೆ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ ಎನಿ ಟೈಮ್. ಇದಕ್ಕೆ ಮಡಿ ಮೈಲಿಗೆ ಅಂತ ಏನಿಲ್ಲ. ಒಂದು ಒಳ್ಳೆಯ ಕಡೆ, ಒಂದು ಶುದ್ಧವಾದಂಥ ಒಂದು ಕಡೆ ಕೂತ್ಕೊಂಡು ಇದನ್ನು 21 ಸರಿ, ಮಿನಿಮಮ್ 21 ಸರಿ, ಮ್ಯಾಕ್ಸಿಮಮ್ 48 ಸರಿ ಇತ್ತು, 108 ಸರಿನೂ ಕೂಡ ಹೇಳ್ಬೋದು. ನಿಮ್ಮ ಸಮಯ ಇತ್ತು ಅಂತಂದರೆ ಮಿನಿಮಮ್ 21 ಸರಿ ಹೇಳಲೇಬೇಕು. ಇದು ಪ್ರತಿಫಲ ಸಿಗಬೇಕು ಅಂತಂದರೆ ತುಂಬ ಪವರ್ಫುಲ್ ರಾಮ ತಾರಕ ಮಂತ್ರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ರಾಮನವಮಿ ದಿನ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇದ್ದೀರೋ ಅವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ನೀವು ಓಂ ರಾಮಭದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಮತ್ತು ಮಂತ್ರವನ್ನು ಹೇಳಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ